ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ಐ ಆಮ್ ಎ ಕ್ರಿಶ್ಚಿಯನ್, ಐ ಆಮ್ ಅನಾಯಿಂಟೆಡ್, ಐ ಆಮ್ ಏನೇನೋ ಹೇಳ್ಕೊಳ್ತೀವಿ. ಪರವಾಗಿಲ್ಲ, ಹೇಳ್ಕೊಳ್ಳಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಹೇಳ್ಕೊಳ್ಳಿಕ್ಕೆ ಆಗಬೇಕಾದ್ರೆ ಇದು ಅಷ್ಟು ಸುಲಭದಲ್ಲಿ ಆದದ್ದಲ್ಲ. ನನ್ನ ತಂದೆ ತಾಯಿಯ ಪುಣ್ಯದ ಫಲ ಅಲ್ಲ ಐ ಆಮ್ ಎ ಕ್ರಿಶ್ಚಿಯನ್ ಆಗಿರೋದು. ನನ್ನ ಪೂರ್ವಜರ ಪುಣ್ಯದ ಫಲ ಅಲ್ಲ, ಅವರ ಪ್ರಾರ್ಥನೆಯ ಫಲ ಅಲ್ಲ. ಅದು ಯೇಸು ಕ್ರಿಸ್ತನ ಮರಣದ ಫಲ. ಯೇಸುವಿನ ಮರಣದ ಫಲ ಮಾತ್ರನೇ ಐ ಆಮ್ ಎ ಕ್ರಿಶ್ಚಿಯನ್ ಟುಡೇ. ಟುಡೇ ಐ ಆಮ್ ಎ ಕ್ರಿಶ್ಚಿಯನ್ ಓನ್ಲಿ ಬಿಕಾಸ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಮರಣ ಅಥವಾ ಅವರ ಶ್ರೇಷ್ಠ ತ್ಯಾಗದ ಫಲ ಇವತ್ತು ನಾವು ಕ್ರೈಸ್ತರಾಗಿದ್ದೀವಿ. ವಿ ಕಮ್ ಟು ಚರ್ಚ್, ನಾವು ಚರ್ಚಿಗೆ ಬರ್ತೀವಿ, ಕಮ್ಯುನಿಯನ್ ತಗೊಳ್ತೀವಿ. ಯಾಕೆ? ಯಾವುದರ ಫಲ? ಯೇಸುವಿನ ಮರಣದ ಫಲ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನನ್ನನ್ನು ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು ಅಂದರೆ ತಮ್ಮ ಒಬ್ಬನೇ ಮಗನಾದ ಯೇಸುವನ್ನು ನಮಗಾಗಿ ಬಲಿ ಅರ್ಪಿಸಿದ್ರು. ಯಾಕೆ? ದೇವರ ಹೃದಯದಲ್ಲಿರುವ ಏಕೈಕ ಆಸೆ ಏನು ಕೇಳಿದರೆ, ಪುತ್ರನಲ್ಲಿ ಪ್ರತಿಯೊಬ್ಬರು ವಿಶ್ವಾಸವಿಟ್ಟು ರಕ್ಷಣೆ ಹೊಂದಿಕೊಳ್ಳಬೇಕು. ನಿಮ್ಮ ಕುರಿತಾಗಿ, ನಿಮ್ಮ ಪಕ್ಕದ ಮನೆಯವರ ಕುರಿತಾಗಿ, ನಿಮ್ಮ ಫ್ರೆಂಡ್ಸ್ ಕುರಿತಾಗಿ, ರಿಲೇಟಿವ್ಸ್ ಕುರಿತಾಗಿ, ಈ ಲೋಕದಲ್ಲಿರುವ ಸಕಲ ಜಾತಿ ಜನಾಂಗದವರ ಕುರಿತಾಗಿ, ಎಲ್ಲ ಮನುಷ್ಯರ ಕುರಿತಾಗಿ ದೇವರಿಗಿರುವ ಅಲ್ಟಿಮೇಟ್ ಆಲೋಚನೆ ಏನು ಗೊತ್ತಾ? ಎವ್ರಿ ಒನ್ ಶುಡ್ ಬಿ ಸೇವ್ಡ್. ಎಲ್ಲರೂ ಸಂಪೂರ್ಣವಾಗಿ ರಕ್ಷಿಸಲ್ಪಡಬೇಕು. ದಿಸ್ ಇಸ್ ದ ಡಿಸೈರ್ ಆಫ್ ಗಾಡ್. ಈಗ ನಾನು ನಿಜವಾಗಲೂ ರಕ್ಷಣೆ ಹೊಂದಿದವಳಾಗಿದ್ದರೆ ನನ್ನ ಹೃದಯದಲ್ಲಿ ಇದೇ ಆಸೆ ಬರುತ್ತೆ.